ಮೇಷರಾಶಿಯವರೇ ನಮಸ್ಕಾರ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಸಾಧಿಸುತ್ತೀರಿ. ವಿಧಾತನ ಆಟ ಪ್ರಾರಂಭವಾಗಿದೆ. ಹೌದು ಸ್ನೇಹಿತರೆ, ವಿಧಾತ ಅಂದರೆ ದೇವರು. ಒಮ್ಮೆ ಏನನ್ನಾದರೂ ಬರೆದು ಬಿಟ್ಟರೆ ಅದನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ಮತ್ತು ಇಲ್ಲಿನವನ ಲೇಖನಿ ಈಗ ನಿಮ್ಮ ಜೀವನದಲ್ಲಿ ನಡೆಯತೊಡಗಿದೆ ಮತ್ತು ಸುಖ ಸಮೃದ್ಧಿ ಈಗ ನಿಮ್ಮ ಜೀವನದಲ್ಲಿ ಮಳೆಯಂತೆ ಸುರಿಯಲಿದೆ. ಹೌದು ಸ್ನೇಹಿತರೆ, ಇದು ಪ್ರಪಂಚದ ಅತಿ ದೊಡ್ಡ ಸತ್ಯ. ಲಕ್ಷ ಪ್ರಯತ್ನಗಳನ್ನು ಮಾಡಿದರೂ ಮೇಲೊಬ್ಬನು ಕೊಡಲು ಬಯಸದಿದ್ದರೆ ಖಾಲಿ ಕೈಯಲ್ಲೇ ಇರಬೇಕಾಗುತ್ತದೆ. ಆದರೆ ಮೇಲೊಬ್ಬ ಕೊಡಲು ನಿರ್ಧರಿಸಿದರೆ ನಂತರ ಅದನ್ನು ತಡೆಯುವವರು ಯಾರೂ ಇಲ್ಲ. ಕೆಲವೊಮ್ಮೆ ನಿಮ್ಮ ಶ್ರಮದ ಫಲ ನಿಮಗೆ ಏಕೆ ಸಿಗುತ್ತಿಲ್ಲ ಅನಿಸುತ್ತದೆ. ನಾವು ಪೂರ್ಣ ಮನಸ್ಸಿನಿಂದ ಪ್ರಯತ್ನಿಸುತ್ತೇವೆ, ಹಗಲಿರುಳು ಕಷ್ಟಪಡುತ್ತೇವೆ, ಆದರೆ ಎದುರಿಗಿರುವವನು ಆರಾಮಾಗಿ ಕುಳಿತು ಎಲ್ಲವನ್ನು ಪಡೆದುಕೊಳ್ಳುತ್ತಾನೆ. ಇಂತಹ ಸಮಯದಲ್ಲಿ ಮನಸ್ಸಿಗೆ ಬೇಸರವಾಗುತ್ತದೆ. ಮೇಲೊಬ್ಬ ನಮ್ಮ ಮೇಲೆ ಮುನ್ಸಿಕೊಂಡಿದ್ದಾನೆ, ಯಾವುದೋ ವಿಷಯಕ್ಕೆ ಕೋಪಗೊಂಡಿದ್ದಾನೆ ಅನಿಸುತ್ತದೆ. ಆದರೆ ಸ್ನೇಹಿತರೆ, ನೆನಪಿಡಿ, ದೇವರು ತಡ ಮಾಡುತ್ತಾನೆ, ಆದರೆ ದೊಡ್ಡ ಅಕ್ಷರಗಳಲ್ಲಿ ಬರೆಯುತ್ತಾನೆ. ಶ್ರಮವೆಂದಿಗೂ ವ್ಯರ್ಥವಾಗುವುದಿಲ್ಲ. ನೀವು ಮನಸ್ಸಿನಿಂದ ಮತ್ತು ಸರಿಯಾದ ಜಾಗದಲ್ಲಿ ಶ್ರಮಪಟ್ಟರೆ ನಿಮ್ಮ ಶ್ರಮಕ್ಕೆ ಖಂಡಿತ ಫಲ ಸಿಗುತ್ತದೆ. ನಮ್ಮ ಪ್ರತಿಯೊಂದು ಪ್ರಯತ್ನ, ಪ್ರತಿಯೊಂದು ಬೆವರು, ಪ್ರತಿಯೊಂದು ಹೋರಾಟ ದೇವರ ಡೈರಿಯಲ್ಲಿ ದಾಖಲಾಗಿದೆ. ಸಮಯ ಬಂದಾಗ ಅದೇ ಶ್ರಮದ ಫಲ ನಮಗೆ 2ರಷ್ಟಾಗಿ 3ರಷ್ಟಾಗಿ ಸಿಗುತ್ತದೆ. ರೈತ ಬೀಜ ಬಿತ್ತಿದ ತಕ್ಷಣವೇ ಬೆಳೆ ಸಿಗುವುದಿಲ್ಲ. ಮೊದಲು ಬೀಜವನ್ನು ಮಣ್ಣಿನಲ್ಲಿ ಹೂಳಬೇಕಾಗುತ್ತದೆ. ನೀವು ಕತ್ತಲೆಯಲ್ಲಿ ಇರಬೇಕಾಗುತ್ತದೆ. ಮಣ್ಣಿನ ತೇವಾಂಶ, ಬಿಸಿಲು, ಮಳೆ ಎಲ್ಲವನ್ನು ಸಹಿಸಬೇಕಾಗುತ್ತದೆ. ಸರಿಯಾದ ಕಾಲ ಬಂದಾಗ ಅದೇ ಸಣ್ಣ ಬೀಜವು ಬೃಹತ್ ಮರವಾಗುತ್ತದೆ. ಹಾಗೆ ನಮ್ಮ ಶ್ರಮದ ಬೀಜವು ಸಮಯ ಬಂದಾಗ ಮರವಾಗುತ್ತದೆ. ಕೆಲವರು ತಕ್ಷಣ ಶ್ರಮಪಟ್ಟ ತಕ್ಷಣವೇ ಫಲ ಹುಡುಕಲು ತೊಡಗುತ್ತಾರೆ. ನಾನು ಆ ಜನರಿಗೆ ಒಂದೇ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಆಗುವುದಿಲ್ಲ. ಅದೃಷ್ಟದ ನಿಜವಾದ ಆಟ ಈಗ ಪ್ರಾರಂಭ. ಒಮ್ಮೆ ಯೋಚಿಸಿ, ನೀವು ನದಿಯನ್ನು ನೋಡಿರಬಹುದು. ನೀರು ಯಾವಾಗಲೂ ಮೇಲಿಂದ ಕೆಳಮುಖವಾಗಿ ಹರಿಯುತ್ತದೆ, ಅದೇ ಅದರ ನಿಯಮ. ಆದರೆ ವಿಧಾತ ಬಯಸಿದಾಗ ಅದೇ ನಿಯಮ ಉಲ್ಟಾ ಆಗುತ್ತದೆ. ಉಲ್ಟಾ ಗಂಗೆ ಹರಿಯುತ್ತಾಳೆ, ಅಂದರೆ ಅಸಾಧ್ಯವೆನಿಸುವುದು ಸಾಧ್ಯವಾಗುತ್ತದೆ. ಇಂದು ನೀವು ಎಷ್ಟೇ ಸಂಕಷ್ಟದಲ್ಲಿದ್ದರೂ, ನಿಮ್ಮ ಬಳಿ ಹಣವಿರಲಿ ಇಲ್ಲದಿರಲಿ, ಕೆಲಸವಿರಲಿ ಇಲ್ಲದಿರಲಿ, ಸಮಾಜದಲ್ಲಿ ಗೌರವವಿರಲಿ ಇಲ್ಲದಿರಲಿ, ಆದರೆ ಈಗ ನಿಮ್ಮ ಅದೃಷ್ಟ ಬದಲಾಗಬೇಕು ಎಂದು ದೇವರು ತೀರ್ಮಾನಿಸಿದರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಅದೃಷ್ಟ ಮತ್ತು ಸಮಯದ ನಡುವೆ ಆಳವಾದ ಸಂಬಂಧವಿದೆ. ಜೀವನದಲ್ಲಿ 2 ವಿಷಯಗಳು ಅತ್ಯಂತ ದೊಡ್ಡವು, ಅದೃಷ್ಟ ಮತ್ತು ಸಮಯ. ಅದೃಷ್ಟವನ್ನು ಬರೆಯುವವನು ದೇವರು, ಸಮಯವನ್ನು ಬದಲಾಯಿಸುವವನು ಆ ಈಶ್ವರನೇ. ಹಲವು ಬಾರಿ ನಮಗೆ ಎಲ್ಲವೂ ಮುಗಿದು ಹೋಯಿತು ಎನಿಸುತ್ತದೆ, ಆದರೆ ಯಾವುದೋ ಪವಾಡ ನಡೆದು ನಮ್ಮ ಜೀವನವೇ ಬದಲಾಗಿ ಬಿಡುತ್ತದೆ. ಹೌದು ಸ್ನೇಹಿತರೆ, ಸಮಯವೇ ಅತಿ ದೊಡ್ಡ ಆಟಗಾರ. ಈಗ ನಿಮ್ಮೊಂದಿಗೂ ಹಾಗೆ ಆಗಲಿದೆ. ಸಮಯವೇ ರಾಜನನ್ನು ಬಡವನನ್ನಾಗಿ, ಬಡವನನ್ನು ರಾಜನನ್ನಾಗಿ ಮಾಡುತ್ತದೆ. ಇತಿಹಾಸ ತಿರುವಿ ನೋಡಿ, ಎಷ್ಟೊಂದು ದೊಡ್ಡ ದೊಡ್ಡ ರಾಜರು, ಸಾಮ್ರಾಜ್ಯಗಳು ಮತ್ತು ಶ್ರೀಮಂತರು ಸಮಯದ ಸುಳಿಯಲ್ಲಿ ನಾಶವಾಗಿ ಹೋಗಿದ್ದಾರೆ. ಅದೇ ಸಾಮಾನ್ಯ ರೈತ, ಸಾಮಾನ್ಯ ಹುಡುಗ ತಕ್ಷಣ ರಾಜನಾಗಿದ್ದಾರೆ. ಇದೆಲ್ಲವೂ ವಿಧಾತ ಮತ್ತು ಸಮಯದ ಆಟ. ಹೌದು ಸ್ನೇಹಿತರೆ, ನಾವು ಹಲವು ಬಾರಿ ಕುಳಿತು ಯೋಚಿಸುತ್ತೇವೆ, ನಮ್ಮ ಜೀವನ ಏಕೆ ಇಷ್ಟೊಂದು ಕೆಟ್ಟದಾಗಿದೆ, ನಮ್ಮ ಬಳಿ ಏಕೆ ಹಣವಿಲ್ಲ, ಜನರು ನಮ್ಮನ್ನು ಏಕೆ ಇಷ್ಟೊಂದು ಪೀಡಿಸುತ್ತಾರೆ, ನಮಗೆ ಸಿಗಬೇಕಾದ ಗೌರವ ಏಕೆ ಸಿಗುತ್ತಿಲ್ಲ. ಈ ಪ್ರಶ್ನೆಗಳು ಸುಮಾರು ಪ್ರತಿಯೊಬ್ಬ ಮನುಷ್ಯನಿಗೂ ಹಾದು ಹೋಗುತ್ತದೆ ಮತ್ತು ಇಂತಹ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಬರುತ್ತದೆ. ನಾವು ಶ್ರಮಪಟ್ಟಾಗ ತಕ್ಷಣ ಫಲಿತಾಂಶ ಸಿಗದಿದ್ದರೆ ಅದೃಷ್ಟ ನಮ್ಮ ಶತ್ರು ಎನಿಸಲು ತೊಡಗುತ್ತದೆ. ನಾವು ನಮ್ಮ ಸಂಬಂಧಗಳಲ್ಲಿ ಪ್ರಾಮಾಣಿಕರಾಗಿದ್ದರೂ ಪ್ರತಿಯಾಗಿ ವಂಚನೆ ಸಿಕ್ಕಾಗ ಮನಸ್ಸು ಒಡೆದು ಹೋಗುತ್ತದೆ, ಮನಸ್ಸು ಮುರಿದು ಹೋಗುತ್ತದೆ. ನಾವು ಜನರಿಗೆ ಸಹಾಯ ಮಾಡಿದಾಗ ಅದೇ ಜನರು ನಮಗೆ ಕೆಟ್ಟದ್ದು ಅಂದಾಗ ಮನಸ್ಸಿಗೆ ನೋವಾಗುತ್ತದೆ. ಆದರೆ ಸ್ನೇಹಿತರೆ, ಸತ್ಯವೇನೆಂದರೆ ಇದೆಲ್ಲವೂ ದೇವರ ದೊಡ್ಡ ಯೋಜನೆಯ ಭಾಗ. ದೇವರು ಎಂದಿಗೂ ಯಾವುದೇ ಕಾರಣವಿಲ್ಲದೆ ಏನನ್ನು ಮಾಡುವುದಿಲ್ಲ. ಆತನ ಪ್ರತಿಯೊಂದು ಯೋಜನೆಯಲ್ಲೂ ಗಂಭೀರತೆ ಇರುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಒಬ್ಬ ರೈತ ಬೀಜ ಬಿತ್ತುತ್ತಾನೆ. ಬೀಜ ಬಿತ್ತಿದ ತಕ್ಷಣವೇ ಗಿಡ ಬೆಳೆಯುವುದಿಲ್ಲ. ಹೌದು, ಅವನಿಗೆ ತಿಳಿದಿದೆ, ಅದಕ್ಕೆ ಸಮಯ ಕೊಡಬೇಕಾಗುತ್ತದೆ. ಮಳೆ, ಬಿಸಿಲು, ಮಣ್ಣು ಎಲ್ಲವೂ ಸೇರಿದಾಗಷ್ಟೇ ಬೀಜವು ಮೊಳಕೆ ಹೊಡೆಯುತ್ತದೆ. ಹಾಗೆ
ದೇವರು ಕೂಡ ನಮ್ಮ ಶ್ರಮವನ್ನು ನೋಡುತ್ತಾನೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ಮತ್ತು ಸರಿಯಾದ ಸಮಯ ಬಂದಾಗ ಜೀವನದ ಫಲವನ್ನು ನಮಗೆ ನೀಡುತ್ತಾನೆ. ಕೆಲವೊಮ್ಮೆ ಈ ವಿಳಂಬ ನಮಗೆ ನೋವು ನೀಡುತ್ತದೆ. ಇಷ್ಟೊಂದು ಶ್ರಮಪಟ್ಟರೂ ಫಲಿತಾಂಶವೇನೂ ಇಲ್ಲವಲ್ಲ ಎಂದು ಯೋಚಿಸುತ್ತೇವೆ. ಆದರೆ ವಾಸ್ತವವಾಗಿ ಅದನ್ನು ಪಕ್ವಗೊಳ್ಳಲು ಸಮಯ ನೀಡುತ್ತಿರುತ್ತಾನೆ. ಹೌದು ಸ್ನೇಹಿತರೆ, ಯೋಚಿಸಿ. ತಾಯಿಯೊಬ್ಬಳು ತನ್ನ ಮಗುವನ್ನು ನೋಡುತ್ತಿದ್ದಾಳೆ. ಮಗು ಅಳುತ್ತಾ, ಅಮ್ಮ ನನಗೆ ಈಗಲೇ ಮಾವಿನ ಹಣ್ಣು ಬೇಕು ಎನ್ನುತ್ತದೆ. ಆದರೆ ಮಾವಿನ ಹಣ್ಣು ಇನ್ನೂ ಹಸಿ ಕಾಯಿಯಾಗಿದೆ ಎಂಬುದು ತಾಯಿಗೆ ತಿಳಿದಿದೆ. ಈಗಲೇ ಮಗುವಿಗೆ ಕಾಯಿಯನ್ನು ತಿನ್ನಲು ಕೊಟ್ಟರೆ ಮಗುವಿನ ಹೊಟ್ಟೆ ನೋಯುತ್ತದೆ. ಆದ್ದರಿಂದ ತಾಯಿ ಕಾಯಿಸುತ್ತಾಳೆ. ತಾಯಿ ತನ್ನ ಮಾತು ಕೇಳುತ್ತಿಲ್ಲ ಎಂದು ಮಗುವಿಗೆ ಅನಿಸುತ್ತದೆ. ಆದರೆ ವಾಸ್ತವವಾಗಿ ತಾಯಿ ಮಗುವನ್ನು ಹಾನಿಯಿಂದ ರಕ್ಷಿಸಲು ಬಯಸುತ್ತಾಳೆ. ಹೌದು ಸ್ನೇಹಿತರೆ, ಹಾಗೆ ಭಗವಂತ ಮತ್ತು ನಮ್ಮ ನಡುವಿನ ಸಂಬಂಧವು ಹೀಗೆ ಇದೆ. ನಾವು ಅಳುತ್ತೇವೆ, ದೂರು ನೀಡುತ್ತೇವೆ, ಕೋಪಗೊಳ್ಳುತ್ತೇವೆ. ದೇವರು ನಮಗೆ ಏಕೆ ಕೊಡುತ್ತಿಲ್ಲ? ಆದರೆ ಸ್ನೇಹಿತರೆ, ಈಗಲೇ ನಮಗೆ ನೀಡಿಬಿಟ್ಟರೆ ಅದನ್ನು ನಿಭಾಯಿಸಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ ಎಂಬುದು ದೇವರಿಗೆ ತಿಳಿದಿದೆ. ಆದ್ದರಿಂದ ದೇವರು ಸರಿಯಾದ ಸಮಯಕ್ಕಾಗಿ ಕಾಯಿಸುತ್ತಿದ್ದಾನೆ. ನಮ್ಮ ಜೀವನದಲ್ಲಿ ಬಂದಿರುವ ಪ್ರತಿಯೊಂದು ಕಷ್ಟವು ನಮಗಾಗಿ ಮಾಡಲಾದ ಸಿದ್ಧತೆಯಾಗಿತ್ತು ಎಂದುಕೊಳ್ಳಿ. ಕಬ್ಬಿಣವನ್ನು ಬೆಂಕಿಯಲ್ಲಿ ಕಾಯಿಸಿ ಗಟ್ಟಿ ಮಾಡಲಾಗುತ್ತದೆ. ಮನುಷ್ಯನನ್ನು ಕಷ್ಟಗಳ ಮೂಲಕ ಹಾದು ಹೋಗುವಂತೆ ಮಾಡಿ ಗಟ್ಟಿಗೊಳಿಸಲಾಗುತ್ತದೆ. ಒಂದು ವೇಳೆ ಜನರು ನಿಮಗೆ ನಿಂದಿಸಿದರೆ ಗೌರವವನ್ನು ಇತರರಿಂದ ಪಡೆಯುವುದಲ್ಲ, ಸ್ವತಃ ಗಳಿಸಬೇಕು ಎಂಬುದನ್ನು ದೇವರು ನಿಮಗೆ ಕಲಿಸುತ್ತಾನೆ. ನಿಮಗೆ ವಂಚನೆಯಾಗಿದ್ದರೆ ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂಬುದನ್ನು ದೇವರು ನಿಮಗೆ ಕಲಿಸಿದ್ದಾನೆ. ನಿಮಗೇನು ಯಶಸ್ಸು ಸಿಕ್ಕಿಲ್ಲ ಎಂದರೆ ಯಶಸ್ಸು ಸಿಕ್ಕಾಗ ಅದನ್ನು ನಿಭಾಯಿಸಲು ಸಾಧ್ಯವಾಗಲಿ ಎಂದು ದೇವರು ನಿಮ್ಮನ್ನು ಇನ್ನಷ್ಟು ಸಮರ್ಥರನ್ನಾಗಿ ಮಾಡುತ್ತಾನೆ. ಕಾಯುವುದು ಅತಿ ದೊಡ್ಡ ಕಠಿಣ ಕೆಲಸ. ಆದರೆ ನೆನಪಿಡಿ, ದೇವರ ಗಡಿಯಾರ ಯಾವಾಗಲೂ ಸರಿಯಾದ ಸಮಯವನ್ನೇ ತೋರಿಸುತ್ತದೆ. ನಿಮಗೆ ಅನಿಸಬಹುದು ತಡವಾಗುತ್ತಿದೆ ಎಂದು, ಆದರೆ ದೇವರ ದೃಷ್ಟಿಯಲ್ಲಿ ಎಲ್ಲವೂ ಸರಿಯಾದ ಸಮಯದಲ್ಲೇ ನಡೆಯುತ್ತಿದೆ. ಹೇಗೆ ರೈಲು ಪ್ಲಾಟ್ಫಾರ್ಮ್ಗೆ ಸರಿಯಾದ ಸಮಯಕ್ಕೆ ಬರುತ್ತದೆ, ನೀವು ಮುಂಚಿತವಾಗಿ ತಲುಪಿದರೆ ಕಾಯಬೇಕಾಗುತ್ತದೆ. ಹಾಗೆ ಯಶಸ್ಸಿನ ರೈಲು ಕೂಡ ಸರಿಯಾದ ಸಮಯಕ್ಕೆ ಬರುತ್ತದೆ. ಜನರು ನಿಮ್ಮನ್ನು ನಿಂದಿಸಿದಾಗ, ತಮಾಷೆ ಮಾಡಿದಾಗ, ನಿಮ್ಮ ವೈಫಲ್ಯಗಳನ್ನು ಎತ್ತಿ ತೋರಿಸಿದಾಗ ಅದು ಸಹ ದೇವರ ಯೋಜನೆಯಾಗಿರುತ್ತದೆ. ಏಕೆಂದರೆ ನೀವು ಯಶಸ್ವಿಯಾದಾಗ ಅದೇ ಜನರು ನಿಮ್ಮ ಮುಂದೆ ತಲೆಬಾಗಬೇಕು ಎಂದು ದೇವರು ಬಯಸುತ್ತಾರೆ. ದೇವರು ನಿಮ್ಮ ಗೆಲುವು ಎಷ್ಟೊಂದು ದೊಡ್ಡದಾಗಿರಬೇಕು ಎಂದರೆ ನಿಮ್ಮನ್ನು ಕೀಳಾಗಿ ಕಂಡ ಅದೇ ಜನರು ನಿಮ್ಮನ್ನು ಹೊಗಳಲು ತೊಡಗಬೇಕು ಎಂದು ಬಯಸುತ್ತಾರೆ. ಯಶಸ್ಸು ಪಡೆಯಲು ಮೊದಲ ಹೆಜ್ಜೆ ಚಿಂತನೆಯನ್ನು ಬದಲಾಯಿಸುವುದು. ಹೌದು ಸ್ನೇಹಿತರೆ, ನೀವು ನನ್ನ ಅದೃಷ್ಟ ಕೆಟ್ಟದಾಗಿದೆ ಎಂದು ಭಾವಿಸುತ್ತಿದ್ದರೆ ನಿಜವಾಗಿಯೂ ಅದೃಷ್ಟ ಕೆಡತೊಡಗುತ್ತದೆ. ದೇವರ ಯೋಜನೆ ದೊಡ್ಡದಾಗಿದೆ ಎಂದು ನೀವು ಒಪ್ಪಿಕೊಂಡರೆ ನಿಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ದೇವರು ಇರುವವರು. ದೇವರ ಕಾಯುವಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇತಿಹಾಸವನ್ನು ತಿರುಗಿಸಿ ನೋಡಿ. ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯು ಯಶಸ್ಸಿನ ಮೊದಲ ಹೋರಾಟವನ್ನು ಎದುರಿಸಿದ್ದಾನೆ. ಸ್ನೇಹಿತರೆ, ರಾಮನು ಸಹ 14 ವರ್ಷ ವನವಾಸ ಅನುಭವಿಸಿದನು. ಶ್ರೀಕೃಷ್ಣನು ಸಹ ಬಾಲ್ಯದಲ್ಲಿ ಎಷ್ಟೋ ಸಂಚುಗಳನ್ನು ಎದುರಿಸಿದನು ಮತ್ತು ಶಿವಾಜಿ ಮಹಾರಾಜರು ಎಷ್ಟೋ ಯುದ್ಧಗಳನ್ನು ಮಾಡಿದರು. ಆಗ ಹೋಗಿ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದರು. ಅಂದರೆ ದೇವರು ಯಾರನ್ನು ದೊಡ್ಡವರನ್ನಾಗಿ ಮಾಡಲು ಬಯಸಿದಾಗ ಮೊದಲು ಅವರನ್ನು ಕಠಿಣ ಹಾದಿಗಳಲ್ಲಿ ನಡೆಸುತ್ತಾರೆ. ಹೌದು ಸ್ನೇಹಿತರೆ, ಅವರು ಮುಂದೆ ಬರುವ ಸಾಧನೆಗಳಿಗೆ ಗಟ್ಟಿಯಾಗಲಿ, ಸಿದ್ಧರಾಗಲಿ ಎಂದು ಅವರಿಗೆ ಸ್ವಲ್ಪ ಸಮಸ್ಯೆಗಳನ್ನು ನೀಡುತ್ತಾರೆ. ಆದರೆ ಜನರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದರ ಉಲ್ಟಾ ಯೋಚಿಸಲು ಪ್ರಾರಂಭಿಸುತ್ತಾರೆ. ಹಾಗೆ ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ದೇವರು ಏನೇ ಮಾಡಿದರೂ ಒಳ್ಳೆಯದಕ್ಕೆ ಮಾಡಿರುತ್ತಾರೆ ಮತ್ತು ನೀವು ಮುಂಬರುವ ಭವಿಷ್ಯದ ಒಳಿತಿಗಾಗಿ ಮಾಡಿರುತ್ತಾರೆ. ಆದ್ದರಿಂದ ಚಿಂತಿಸಬೇಡಿ, ಹೆದರಬೇಡಿ, ಸಮಾಧಾನದಿಂದಿರಿ. ದೇವರು ನಿಮಗೆ ಎಂದಿಗೂ ಕೆಟ್ಟದನ್ನು ಮಾಡಲು ಬಿಡುವುದಿಲ್ಲ. ಈ ಮಾತಿನ ಭರವಸೆ ನಾನು ನೀಡುತ್ತೇನೆ. ನೋಡಿ ಸ್ನೇಹಿತರೆ, ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಶ್ರಮ ಎರಡೂ ನಿಮ್ಮ ಪರವಾಗಿರುತ್ತದೆ. ಕಾರ್ಯಕ್ಷೇತ್ರದಲ್ಲಿಯೂ ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ನೀವು ಸತತ ಪ್ರಯತ್ನ ಮಾಡುತ್ತಿರಬೇಕು. ಆದರೆ ಪ್ರತಿಯೊಂದು ಕೆಲಸವನ್ನು ಅವಸರದಲ್ಲಿ ಮಾಡಲು ಪ್ರಯತ್ನಿಸಬೇಡಿ. ಇಲ್ಲದಿದ್ದರೆ ನಿಮಗೆ ತೊಂದರೆ ಹೆಚ್ಚಾಗುತ್ತದೆ ಮತ್ತು ಅವಸರದ ಕಾರಣ ಕೆಲಸ ಹಾಳಾಗಬಹುದು. ಇಂದಿನ ಅತ್ಯಂತ ದೊಡ್ಡ ಮತ್ತು ಉತ್ತಮ ತಂತ್ರವೆಂದರೆ ಶ್ರಮದ ಜೊತೆಗೆ ಸ್ಮಾರ್ಟ್ ವರ್ಕಿಂಗ್ ಮೇಲೆಯೂ ಗಮನ ಕೊಡಿ. ಹೌದು ಸ್ನೇಹಿತರೆ, ಸಾಲದ ವ್ಯವಹಾರಗಳಿಂದ ದೂರವಿರಿ ಮತ್ತು ಹಳೆಯ ಒಪ್ಪಂದ ಹಾಗೂ ಜವಾಬ್ದಾರಿಗಳನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸಿ. ಆದಾಯದ ಜೊತೆಗೆ ವೆಚ್ಚವು ಇಂದು ಹೆಚ್ಚಾಗಬಹುದು. ಆದ್ದರಿಂದ ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕತೆ ಅಗತ್ಯ. ಕೆಲಸ ಕಾರ್ಯಗಳು ಸಾಮಾನ್ಯ ವೇಗದಲ್ಲಿ ಸಾಗುತ್ತಿವೆ. ಆರ್ಥಿಕ ಚಟುವಟಿಕೆಗಳು ನಿಮ್ಮನ್ನು ನಿರತರನ್ನಾಗಿ ಮಾಡಬಹುದು. ನಿಮ್ಮ ವಿವೇಚನೆ ಮತ್ತು ಸ್ಪಷ್ಟ ಆಲೋಚನೆ ಇಂದು ಹಲವು ಗೊಂದಲಗಳನ್ನು ಸುಲಭವಾಗಿ ಪರಿಹರಿಸಬಲ್ಲದು. ಮತ್ತೊಂದೆಡೆ
ನಿಮಗಿರುವ ಸಮಯದಲ್ಲಿ, ನಿಮ್ಮ ದಿನಚರಿಗೆ ಇರುವ ಸಮಯದಲ್ಲಿ ಇಂದು ಸ್ನೇಹಿತರು ಮತ್ತು ಆಪ್ತರ ಜೊತೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಯಾವುದಾದರೂ ಆರ್ಥಿಕ ಸವಾಲನ್ನು ಎದುರಿಸಬೇಕಾಗಬಹುದು, ಆದರೆ ನಿಮ್ಮ ಜವಾಬ್ದಾರಿ ಮತ್ತು ವ್ಯಾವಹಾರಿಕ ಆಲೋಚನೆ ನಿಮ್ಮನ್ನು ಎಲ್ಲರಿಂದ ಹೊರಬರಲು ನೆರವಾಗುತ್ತದೆ. ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ, ಏಕೆಂದರೆ ಇಂದಿನ ಸಮಯದ ಸರಿಯಾದ ಬಳಕೆ ನಿಮ್ಮ ಯಶಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಅರ್ಹ ವ್ಯಕ್ತಿಗಳಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಆಕರ್ಷಕ ಆಫರ್ ಇಂದು ಸಿಗಬಹುದು. ಮತ್ತೊಂದೆಡೆ ಸ್ನೇಹಿತರೆ, ನಿಮಗಿರುವ ಸಮಯದಲ್ಲಿ ವೈಯಕ್ತಿಕ ಸಂಬಂಧದಲ್ಲೂ ಆತ್ಮೀಯತೆ ಎದುರಾಗುತ್ತದೆ ಮತ್ತು ಮಿತ್ರರ ಸಹಕಾರ ನಿಮಗೆ ಮುನ್ನಡೆಯಲು ಧೈರ್ಯ ನೀಡುತ್ತದೆ. ನಿಮ್ಮ ಕೆಲಸದ ಸಾಮರ್ಥ್ಯದಲ್ಲಿ ಸುಧಾರಣೆಯಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಅವಕಾಶಗಳು ಸಿಗುತ್ತವೆ. ಆದರೆ ಒಂದೇ ಬಾರಿಗೆ ಹಲವು ಕೆಲಸಗಳನ್ನು ಕೈಗೆತ್ತಿಕೊಂಡು ಅನಗತ್ಯ ಒತ್ತಡಕ್ಕೆ ಒಳಗಾಗಬೇಡಿ, ಇಲ್ಲದಿದ್ದರೆ ತೊಂದರೆಯಾಗಬಹುದು. ಮತ್ತೊಂದೆಡೆ ಸ್ನೇಹಿತರೆ, ಇಂದು ನಿಮ್ಮ ಗಮನ ಕುಟುಂಬ ಮತ್ತು ನಿಮ್ಮ ಸುಖ ಸೌಕರ್ಯಗಳ ಮೇಲೆ ಹೆಚ್ಚಾಗಿರುತ್ತದೆ. ಕುಟುಂಬದೊಂದಿಗೆ ಕಳೆಯುವ ಸಮಯ ನಿಮಗೆ ಮಾನಸಿಕ ನೆಮ್ಮದಿ ನೀಡುತ್ತದೆ ಮತ್ತು ಆಪ್ತರಿಗಾಗಿ ಇನ್ನಷ್ಟು ಉತ್ತಮವಾದುದನ್ನು ಮಾಡುವ ಇಚ್ಛೆ ಹೆಚ್ಚಾಗುತ್ತದೆ. ಕೆಲಸದ ಸ್ಥಳದಲ್ಲಿ ನಿರ್ವಹಣೆ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಬಹುದು, ಆದ್ದರಿಂದ ನಿಮ್ಮ ಕೆಲಸದ ವ್ಯವಸ್ಥೆಯನ್ನು ಸರಿಯಾಗಿಟ್ಟುಕೊಳ್ಳುವುದು ಅಗತ್ಯ. ಯಾವುದಾದರೂ ಹತ್ತಿರ ಸಂಬಂಧಿ ಕೆಲವು ಸಮಯದಿಂದ ಮನಸ್ತಾಪ ನಡೆಯುತ್ತಿದ್ದರೆ ಇಂದು ಮಾತನಾಡುವ ಮೂಲಕ ಅದನ್ನು ದೂರ ಮಾಡಲು ಉತ್ತಮ ಅವಕಾಶ. ಆಸ್ತಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದ ಕುರಿತು ಚರ್ಚೆ ನಡೆಯಬಹುದು, ಆದರೆ ಮಾತಿಗೆ ಜಗಳವಾಗದಂತೆ ನೋಡಿಕೊಳ್ಳಿ. ನಿಮ್ಮ ಸಕ್ರಿಯತೆ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯ ಇಂದು ಉತ್ತಮವಾಗಿರಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಮಾತನ್ನು ಸ್ಪಷ್ಟವಾಗಿಡಿ, ಆದರೆ ಇತರರ ಭಾವನೆಗಳನ್ನು ಗಮನದಲ್ಲಿಡಿ. ಇದು ನಿಮಗೆ ಉತ್ತಮವಾಗಿರುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಅದೃಷ್ಟವು ಬದಲಾಗುವುದನ್ನು ನೀವು ನೋಡುತ್ತೀರಾ. ಅಲ್ಲಿವರೆಗೂ ತಾಳ್ಮೆಯಿಂದಿರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ್. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.